ಕೇಶವಜಿ, ಈಗ ಈ ಬಜೆಟ್ ನೋಡಿದ್ರೆ ಸುದೀರ್ಘವಾದಂತ ಬಜೆಟ್ ಮಂಡನೆ, ತಾವು ಕೂಡ ಎಲ್ಲದನ್ನು ನೋಟ್ ಮಾಡ್ಕೊತಾ ಇದ್ರಿ, ಏನಂತೀರಿ ಸರ್ ಬಜೆಟ್ ಬಗ್ಗೆ? ಇಲ್ಲ, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡಿದಾಗ, ಓವರ್ ಆಲ್ ಬಜೆಟ್ ಅನ್ನ ನೋಡಿದಾಗ, ಒಬ್ಬ ಎಕನಾಮಿಕ್ಸ್ ನ ವಿದ್ಯಾರ್ಥಿಯಾಗಿ ಇದ್ದದ್ದ ಚೌಕಟ್ಟಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿರೋದು ನನಗೆ ಖುಷಿಯಾಗಿದೆ. ಯಾಕೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಖುಷಿಯಾಗಿದೆ ಅಂತಂದ್ರೆ, ಲಾಸ್ಟ್ ಟೈಮ್ ನಮಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕೆಪೆಕ್ಸ್ ಜಾಸ್ತಿ ಆಗ್ಬೇಕು, ಸಾಲ ಮಾಡ್ತಿದ್ದೀರಿ ಆದರೆ ಅದನ್ನು ಹೆಚ್ಚು ನೀವು ಬಂಡವಾಳವನ್ನಾಗಿ ಕನ್ವರ್ಟ್ ಮಾಡಿ ಏನಾದ್ರು ಮಾಡಿ ಅಂತ. ಅದು ನನಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮು ನಿಮಗೆ 54% ಇತ್ತು, ಈ ಸರಿ ಅದನ್ನು 61.47% ಇದೆ. ಕೇಂದ್ರ ಸರ್ಕಾರ 74% ಕೆಪೆಕ್ಸ್ ಮಾಡುತ್ತೆ, ಇದು ಕಡಿಮೆನೇ ಇದೆ ಕೇಂದ್ರಕ್ಕೆ ಹೋಲಿಸಿದ್ರೆ. ಆದರೆ ರಿಲೇಟಿವ್ಲಿ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಇಟ್ ಈಸ್ ಮಚ್ ಬೆಟರ್. ಹಾಗೆಯೇ ರೆವಿನ್ಯೂ ಡೆಫಿಸಿಟ್ ನೋಡಿ, ರೆವಿನ್ಯೂ ಡೆಫಿಸಿಟ್ ಲಾಸ್ಟ್ ಇಯರು 27,000 ಕೋಟಿ ಇತ್ತು. ರೆವಿನ್ಯೂ ಡೆಫಿಸಿಟ್ ಯಾಕೆ ತುಂಬಾ ಡೇಂಜರಸ್ ಅಂದ್ರೆ, ನಾವು ಏನು ಸಂಬಳ ಕೊಡಕ್ಕೆ, ಪೆನ್ಷನ್ಗೆ, ಇಂಟ್ರೆಸ್ಟ್ಗೆ, ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಇರ್ತಾರೆ, ಅದಕ್ಕೆ ಸಾಲ ಮಾಡುವಂಥದ್ದು. ಅದು ಈ ಸರಿ ಕಡಿಮೆ ಆಗಿರುವಂಥದ್ದು ಇನ್ನೊಂದು 19,262 ಕೋಟಿ ಆಗಿದೆ 27,000 ಕೋಟಿಯಿಂದ. ಅಂದ್ರೆ 0.63% ಬಂದಿದೆ, 0.5% ಅಷ್ಟು. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಇದೆ. ಆದರೆ ಓವರ್ ಆಲ್ ಸಾಲ ನಿಮಗೆ ತುಂಬಾ ಬಾರ್ಡರ್ ಲೈನಲ್ಲಿ ಬಂದು ನಿಂತಿರೋದು ಒಂದು ಸ್ವಲ್ಪ ಆತಂಕಕ್ಕೆ ಈಡ್ ಮಾಡಿಕೊಡುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ನಾವು 24.91% ನಮ್ದು GSTPಗೆ ಸ್ಲ್ಯಾಬ್ಗೆ ರೀಚ್ ಆಗ್ಬಿಟ್ಟಿದೀವಿ. ಅಂದ್ರೆ 7,64,000 ಕೋಟಿ, ಅಂದ್ರೆ 7,64,000 ಕೋಟಿ. ನನಗೆ ಒಂದು ಸಂಗತಿ ಹೇಳಿ, ಈಗ ಅವ್ರು ಹೇಳಿದ್ರು ಅತ್ಯಂತ ಹೆಚ್ಚು ಸಾಲ ಮಾಡಿರುವಂತವ್ರು ಸಾಲ ರಾಮಯ್ಯ ಅಂತ ಅವರು ಬಿರುದು ಕೊಟ್ಟರು. ತಾವು ಹೇಳ್ತಾ ಇದ್ರಿ ಏನು ಅಂತಂದ್ರೆ, ತುಂಬಾ ಆತಂಕ ಪಡುವಂತದ್ದೇನಿಲ್ಲ, ನಾವು ಬಾರ್ಡರ್ ಅಲ್ಲಿ ಇದೀವಿ, ಅಂದ್ರೆ ಇನ್ನಷ್ಟು ಸಾಲ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತೀರಾ ತಾವು? ಬಾರ್ಡರ್ ಅಲ್ಲಿ ಇದೀವಿ ಅಂದ್ರೆ ಇನ್ನ ಸಾಲ ಮಾಡಬಾರ್ದು. ಯಾಕೆಂದ್ರೆ ಈಗ ನಿಮ್ಗೆ ಡಾಕ್ಟರ್ ಹೇಳ್ತಿರ್ತಾರೆ, ಡಯಾಗ್ನೋಸ್ ಮಾಡಿ ಶುಗರ್ ಲೆವೆಲ್ ಬಾರ್ಡರ್ ಇದೆ ಅಂದ್ರೆ ನೀವು ಶುಗರ್ ತಿನ್ನೋ ಸ್ವಲ್ಪ ಕಡಿಮೆ ಮಾಡಿ ಅಂತ. ಇಲ್ಲ, ನಾನು ಇನ್ನೂ ಸ್ವಲ್ಪ ತಿನ್ಬೋದು ಅಂತ ಅನ್ಕೊಂಬಾರ್ದು. ಈಗ 7,64,000 ಕೋಟಿ ನಮ್ದು, ಅಂದ್ರೆ 7,64,000,000 ಅಷ್ಟು ಕೋಟಿಯಷ್ಟು ನಮ್ಮ ಹತ್ರ ಈಗ ಸಾಲ ಇದೆ ಒಟ್ಟು. ಈ ಸಾಲನ ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ 25% ಮ್ಯಾಕ್ಸಿಮಮ್ ನೀವಾಗ್ಲೇ ತುದಿಲ್ ಬಂದು ನಿಂತಿದೀವಿ ನಾವು. ಸೊ ಅದನ್ನೇ ಕಡಿಮೆ ಮಾಡಬೇಕು. ಅದನ್ನ ಹೊರತುಪಡಿಸಿ ನನಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು, ಶಿಕ್ಷಣದಲ್ಲಿ ಅನೇಕ ರಿಫಾರ್ಮ್ಸ್ ಬಂದಿರುವಂತದ್ದು ಖುಷಿ ಕೊಟ್ಟಿದೆ. ಸಮಯ ತುಂಬಾ ಕಡಿಮೆ ಇದೆ, ಒಂದು ಬೋರ್ಡ್ ತೋರಿಸ್ಬಿಡಿ. ಗುಡ್ ಅಂತೀರೋ, ಬ್ಯಾಡ್ ಅಂತೀರೋ? ಸರ್ ತಾವ್ಯಾಕೋ ಬಹಳ ಎಸ್ ನೋಡಿ, 2 ಗುಡ್, ಒಂದು ಅವರೇಜ್, ಇನ್ನೊಂದು ಬಿಜೆಪಿ ನಾಯಕರು ಇದನ್ನು ಬ್ಯಾಡ್ ಅಂತ ಅಂದಿದ್ದಾರೆ. ಇದು ಸಂಗತಿ.